ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಪರಮ ಸತ್ಯ ಜ್ಞಾನವನ್ನು ತಿಳಿಯದೆ, ಅಂದರೆ ಅದರ ಹೊರತು ನಮಗೆ ಮೋಕ್ಷ ಅನ್ನೋದು ಸಿಗಲಿಕ್ಕೆ ಸಾಧ್ಯವಿದೆಯೇ ಎನ್ನುವಂಥ ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಪರಮ ಸತ್ಯ ಜ್ಞಾನದ ಹೊರತು ಈ ಪಂಚತತ್ವದಿಂದ ಆತ್ಮ ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆಯೇ? ಬಾಪೂಜಿಯವರು ತಮ್ಮ ಅನೇಕ ವಿಡಿಯೋಗಳಲ್ಲಿ ಹೇಗೆ ಆತ್ಮವು ತನ್ನ ಕರ್ಮ ಬಂಧನದಿಂದಾಗಿ ಪಂಚತತ್ವದಲ್ಲಿ ಹೇಗೆ ಅದು ಸಿಲುಕಿಕೊಳ್ಳುತ್ತದೆ ಎನ್ನುವುದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆತ್ಮ ಅನ್ನುವುದು ಒಂದು ಶಕ್ತಿಯಾಗಿದೆ, ಒಂದು ಚೇತನ ಶಕ್ತಿಯಾಗಿದೆ. ಇದನ್ನು ಶಾಸ್ತ್ರಗಳಲ್ಲಿ ಚೇತನ ಶಕ್ತಿ ಎಂದು ಸಹ ಹೇಳಿದ್ದಾರೆ. ಜ್ಞಾನದಲ್ಲಿ ಇದನ್ನು ಕಾನ್ಷಿಯಸ್ನೆಸ್ ಎಂದು ಹೇಳುತ್ತಾರೆ. ಯಾರು ಏನೇ ಹೇಳಲಿ, ಆತ್ಮ ತನ್ನ ಪ್ರಾರಬ್ಧವನ್ನು ತಾನೇ ಅನುಭವಿಸಲೇಬೇಕು. ಜ್ಞಾನದಲ್ಲಿ ಹೊಸದಾಗಿ ಪ್ರವೇಶ ಮಾಡಿದಂತಹ ಆತ್ಮರು ಮೊದಲು ಕಾರಣ ಶರೀರ, ಅದರ ವಿಜ್ಞಾನ ಏನು ಅನ್ನುವುದನ್ನು ತಿಳಿದುಕೊಳ್ಬೇಕು. ಕಾರಣ ತತ್ವ ಅನ್ನುವುದು ಅದು ಆಕಾಶ ತತ್ವವಾಗಿದೆ. ಇದನ್ನು ಮನಸ್ಸು ಎಂದು ಹೇಳುತ್ತೇವೆ. ಹೇಗೆ ಕಂಪ್ಯೂಟರ್ನಲ್ಲಿ ಅದರ ಮೆಮೊರಿ ಒಂದು ಚಿಪ್ನಲ್ಲಿ ಸ್ಟೋರ್ ಆಗಿ ಉಳಿದುಕೊಳ್ಳುತ್ತದೆಯೋ, ಅದಕ್ಕೆ ಅನುಗುಣವಾಗಿಯೇ ಕಂಪ್ಯೂಟರ್ನಲ್ಲಿ ಔಟ್ಪುಟ್ ಹೊರಬರುತ್ತದೆ. ಅಂದರೆ ಕಂಪ್ಯೂಟರ್ ತನ್ನಿಂದ ತಾನೇ ಅದು ಒಂದು ಪ್ರೋಗ್ರಾಮನ್ನು ಬರೆದುಕೊಳ್ಳಲು, ಸ್ಕ್ರಿಪ್ಟನ್ನು ರೆಡಿ ಮಾಡಲು ಸಾಧ್ಯವಿಲ್ಲ. ಅದರ ಚಿಪ್ನಲ್ಲಿ ಯಾವ ಒಂದು ಪ್ರೋಗ್ರಾಮ್ ಸ್ಟೋರ್ ಆಗಿದೆಯೋ ಅದರಂತೆ ಆ ಕಂಪ್ಯೂಟರ್ ನಡೆಯುತ್ತದೆ. ಇದರಂತೆ ಅಜ್ಞಾನಿಯಾದಂತಹ ಮನುಷ್ಯ ಸಹ ವಾಯುಮಂಡಲ ಹಾಗೂ ತನ್ನ ಮನಸ್ಸು ಹೇಗೆ ನಡೆದುಕೊಂಡು ಹೋಗುತ್ತದೆಯೋ ಅದರಂತೆ ಅವನು ನಡೆಯುತ್ತಾನೆ. ಇದರಿಂದಾಗಿ ಅನೇಕ ಕರ್ಮ ಬಂಧನಗಳಲ್ಲಿ ಸಿಲುಕಿಕೊಳ್ಳುತ್ತಾ ಹೋಗುತ್ತಾನೆ ಮತ್ತು ಸುಖ ಹಾಗೂ ದುಃಖಗಳ ಎರಡನ್ನೂ ಅನುಭವಿಸುತ್ತಾ ಹೋಗುತ್ತಾನೆ. ಆ ವ್ಯಕ್ತಿ ಎಷ್ಟೇ ಭಕ್ತಿಯನ್ನು ಮಾಡಲಿ ಅಥವಾ ಆಧ್ಯಾತ್ಮ ಜ್ಞಾನದಲ್ಲಿ ಮುಳುಗಲಿ, ಎಲ್ಲಿಯವರೆಗೆ ಆತ್ಮವು ಜ್ಞಾನದ ಮೂಲಕ ತನ್ನ ಕರ್ಮ ಬಂಧನಗಳು ಅಂದರೆ ತತ್ವದ ಬಂಧನವನ್ನು ಎಲ್ಲಿಯವರೆಗೆ ಬಿಡಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಆತ್ಮ ಈ ತತ್ವರೂಪಿ ಭವಸಾಗರವನ್ನು ಪಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಂದ ಬಿಡಿಸಿಕೊಳ್ಳಬೇಕು ಎಂದರೆ ಅದಕ್ಕೆ ಎರಡು ಪ್ರಮುಖ ಅಂಶಗಳಿವೆ. ಒಂದು, ಜ್ಞಾನವನ್ನು ತಿಳಿದುಕೊಂಡು ಕರ್ಮಯೋಗಿ ಜೀವನವನ್ನು ನಡೆಸುವುದು, ಅಂದರೆ ಹೊಸದಾಗಿ ಯಾವುದೇ ಕರ್ಮಗಳನ್ನು ಮಾಡದಂತೆ ನೋಡಿಕೊಳ್ಳುವುದು. ಏಕೆಂದರೆ ಕರ್ಮಗಳು ಅತಿ ಸೂಕ್ಷ್ಮದಲ್ಲಿಯೂ ಸಹ ಕರ್ಮ ಬಂಧನಗಳಾಗುತ್ತಾ ಹೋಗುತ್ತವೆ. ಇನ್ನು ಎರಡನೆಯದಾಗಿ, ಆತ್ಮಶಕ್ತಿಯಿಂದ ಬಂಧನಗಳಿಂದ ಬಿಡಿಸಿಕೊಳ್ಳುವುದು, ಅಂದರೆ ಚಿತ್ತದಲ್ಲಿ ಬಿದ್ದಿರುವಂತಹ ಸಂಚಿತ ಕರ್ಮಗಳನ್ನು ತನ್ನ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ, ಅಂದರೆ ಧ್ಯಾನದ ಮೂಲಕ ಅದನ್ನು ಸುಟ್ಟು ಭಸ್ಮ ಮಾಡುವುದು. ಭಸ್ಮವಾದಾಗ ಎಲ್ಲವೂ ನಿರ್ನಾಮವಾಗಿ ಆತ್ಮವು ಪರಿಶುದ್ಧವಾಗುತ್ತದೆ. ಆಗ ಆತ್ಮ ತತ್ವದಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಇಲ್ಲವಾದರೆ ಅದು ಭವಸಾಗರದಲ್ಲಿಯೇ ಮುಳುಗಿರುತ್ತದೆ. ನಮ್ಮ ಕರ್ಮಗಳ ಹೊರೆಯು ಸೂಕ್ಷ್ಮವಾಗಿ ಅದು ಕಾರಣ ಶರೀರದಲ್ಲಿ ಇರುತ್ತದೆ. ಹೀಗಾಗಿ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು. ಕರ್ಮಗಳು ವೈಬ್ರೇಷನ್ನ ಒಂದು ರೂಪದಲ್ಲಿ ಕಾರಣ ಶರೀರದಲ್ಲಿ ಶೇಖರಣೆಯಾಗಿರುತ್ತದೆ. ನಂತರ ಅವೆಲ್ಲವೂ ಸೂಕ್ಷ್ಮ ಶರೀರಕ್ಕೆ ಬಂದು ನಂತರದಲ್ಲಿ ಸ್ಥೂಲ ಶರೀರಕ್ಕೆ ಬರುತ್ತದೆ. ಆದರೆ ಕರ್ಮಗಳನ್ನು ಭೋಗಿಸಲೇಬೇಕು. ನಮ್ಮ ಸ್ಥೂಲ ಶರೀರ ಚೆನ್ನಾಗಿ ಇರಲಿ ಇಲ್ಲದೆ ಇರಲಿ, ಅಥವಾ ನಮ್ಮ ಸಂಬಂಧಿಗಳ ಮೂಲಕವಾದರೂ ನಾವು ಕರ್ಮಗಳನ್ನು ಭೋಗಿಸುತ್ತಿರುತ್ತೇವೆ. ಕರ್ಮಗಳು ಮನಸ್ಸು, ವಚನ ಮತ್ತು ಶರೀರದ ಮೂಲಕ ಆಗುತ್ತಿರುತ್ತವೆ. ಮನಸ್ಸು ಎಂದರೆ ಸಂಕಲ್ಪದ ಮೂಲಕ ನಮ್ಮಲ್ಲಿ ನಡೆದಂತಹ ವಿಚಾರಗಳೆಲ್ಲವೂ ನಂತರದಲ್ಲಿ ಈ ಎಲ್ಲ ಸಂಕಲ್ಪಗಳು ಮೊದಲು ಸೂಕ್ಷ್ಮ ಶರೀರದಲ್ಲಿ, ನಂತರದಲ್ಲಿ ಸ್ಥೂಲ ಶರೀರಕ್ಕೆ ಬರುತ್ತದೆ. ನಮ್ಮ ವಿಚಾರಗಳು ನಮ್ಮ ವಚನವಾಗಿ ಹರಡುತ್ತವೆ.
ನಂತರ ನಮ್ಮ ವಿಚಾರಗಳು ಸ್ಥೂಲದಲ್ಲಿ ಬಂದು ಕರ್ಮವಾಗಿ ನಿರ್ಮಾಣವಾಗುತ್ತವೆ. ನಂತರ ಅದು ಸ್ಥೂಲಕ್ಕೆ ಬಂದಾಗ ಅದನ್ನು ನಾವು ಅನುಭವಿಸಲೇಬೇಕಾಗುತ್ತದೆ. ಧ್ಯಾನ ಮಾಡುವುದರಿಂದ ಕಾರಣ ಶರೀರದಲ್ಲಿ ಸಂಚಿತವಾಗಿರುವಂತಹ ಕರ್ಮಗಳೆಲ್ಲವೂ ಭಸ್ಮವಾಗುತ್ತಾ ಹೋಗುತ್ತವೆ. ಇನ್ನು ಸ್ಥೂಲ ಕರ್ಮಗಳು ಅವುಗಳನ್ನು ನಾವು ಭೋಗಿಸುವುದರ ಮೂಲಕ ಅವುಗಳನ್ನು ನಾವು ವಿನಾಶ ಮಾಡಬಹುದು. ಹೀಗಾಗಿ ಮಾತನ್ನು ಆಡುವಾಗ ಬಹಳ ಎಚ್ಚರದಿಂದ ಮಾತನಾಡಬೇಕು. ಮಾತು ಸಹ ಕರ್ಮವಾಗಿ ಬದಲಾಗುತ್ತದೆ. ಆದರೆ ಮಾತನಾಡದೆ ನಾವು ಇಂದಿನ ಕಾಲದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆದರೆ ಬಾಪೂಜಿಯವರು ಹೇಳುವಂತೆ ನಾವು ಸದಾ ಪರಮಾತ್ಮನ ನೆನಪಿನಲ್ಲಿಯೇ ಇದ್ದು ಮಾತನಾಡುವುದಾಗಲಿ ಕರ್ಮಗಳನ್ನು ಮಾಡುವುದಾಗಲಿ ಮಾಡುತ್ತಿರಬೇಕು. ನಾವು ಬುದ್ಧಿಯಲ್ಲಿ ಪರಮಾತ್ಮನನ್ನು ನೆಲೆ ಮಾಡಿಕೊಂಡು ಸದಾ ನೆನಪು ಮಾಡಿಕೊಳ್ಳುತ್ತಾ ಸ್ಮರಿಸುತ್ತಾ ನಾವು ಕರ್ಮಗಳನ್ನು ಮಾಡುತ್ತಿದ್ದರೆ ಅದುವೇ ಧ್ಯಾನವಾಗುತ್ತದೆ. ಧ್ಯಾನ ಎಂದರೆ ಕಣ್ಣು ಮುಚ್ಚಿಕೊಂಡು ಒಂದೆಡೆ ಕುಳಿತುಕೊಳ್ಳುವುದಲ್ಲ, ಸದಾ ಪರಮಾತ್ಮನನ್ನು ನೆನೆಯುವುದೇ ಧ್ಯಾನವಾಗಿದೆ. ಬಾಪೂಜಿಯವರ ವಿಡಿಯೋಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಆ ಜ್ಞಾನವನ್ನು ನಮ್ಮ ಅಂತಃಕರಣದಲ್ಲಿ ಇಳಿಸಿಕೊಳ್ಳುತ್ತಾ ಧ್ಯಾನ ಮಾಡುವುದು ಇದು ಬಹಳ ಸರಳವಾದಂತಹ ವಿಧಾನವಾಗಿದೆ. ಇದರಿಂದ ನಾವು ಸದಾ ಪರಮಾತ್ಮನ ಧ್ಯಾನದಲ್ಲಿಯೂ ಸಹ ಇರುತ್ತೇವೆ ಮತ್ತು ಧ್ಯಾನವೂ ಕೂಡ ಚೆನ್ನಾಗಿ ಆಗುತ್ತದೆ. ಕೆಲವೊಮ್ಮೆ ಬೇಹದ್ ಜ್ಞಾನವನ್ನು ತಿಳಿದಂತಹ ಬೇಹದ್ ಜ್ಞಾನಿ ಆತ್ಮರು ಸಹ ಪರಿಸ್ಥಿತಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಅಂದರೆ ಪರಮ ಸತ್ಯ ಜ್ಞಾನವನ್ನು ಸಂಪೂರ್ಣವಾಗಿ ಅರಿತುಕೊಳ್ಳದ ಹೊರತು ಆತ್ಮ ಹೇಗೆ ತಾನು ಪುರುಷಾರ್ಥವನ್ನು ಮಾಡಬೇಕು ಎನ್ನುವುದು ಆ ಆತ್ಮಕ್ಕೆ ತಿಳಿಯುವುದಿಲ್ಲ. ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಅಂದರೆ ಆತ್ಮ ಹೇಗೆ ಪುರುಷಾರ್ಥವನ್ನು ಮಾಡಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ. ಆತ್ಮ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ಜ್ಞಾನವನ್ನು ಅವಲಂಬಿಸಿರಬೇಕೇ ಹೊರತು ಯಾವುದೇ ಒಂದು ಚಮತ್ಕಾರದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಾರದು. ಏಕೆಂದರೆ ಚಮತ್ಕಾರವೂ ಸಹ ಮಾಯೆಯ ಒಂದು ರೂಪವಾಗಿದೆ. ಆತ್ಮ ಅದು ಒಂದು ಚೇತನ ಶಕ್ತಿಯಾಗಿದೆ. ಈ ಆತ್ಮಕ್ಕೆ ಶಕ್ತಿ ಎಲ್ಲಿಂದ ತಂದುಕೊಳ್ಳಲು ಸಾಧ್ಯ? ಆ ಶಕ್ತಿಯಿಂದ ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳೆಲ್ಲವೂ ನಡೆಯುತ್ತಿರುತ್ತವೆ. ಮನಸ್ಸಿಗಿಂತ ಸೂಕ್ಷ್ಮವಾದದ್ದು ಬುದ್ಧಿ, ಬುದ್ಧಿಗಿಂತ ಸೂಕ್ಷ್ಮವಾದದ್ದು ಅಹಂಕಾರವಾಗಿದೆ. ಅಂದರೆ ಬುದ್ಧಿಯು ಮನಸ್ಸನ್ನು ನಿಯಂತ್ರಣದಲ್ಲಿಡುತ್ತದೆ. ಬುದ್ಧಿಯ ಮೂಲಕವೇ ಮನಸ್ಸು ನಡೆಯುತ್ತಿರುತ್ತದೆ. ಮನಸ್ಸು ಸ್ವತಃ ತಾನು ಸ್ಥಿರವಾಗಿ ನಿಲ್ಲಲು ಸಾಧ್ಯವಿಲ್ಲ. ಮನಸ್ಸು ಚಂಚಲವಾಗಿರುತ್ತದೆ. ಬುದ್ಧಿಯ ಮೂಲಕ ಮಾತ್ರ ಅದನ್ನು ನಿಯಂತ್ರಿಸಬಹುದು. ಬುದ್ಧಿಯಿಂದಾಗಿ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳು ಏಳುತ್ತಿರುತ್ತವೆ. ಸಂಸ್ಕಾರಗಳು ಬುದ್ಧಿಯನ್ನು ನಿಯಂತ್ರಿಸುತ್ತವೆ. ಸಂಸ್ಕಾರಗಳು ಎಂದರೆ ನಮ್ಮ ಅನೇಕ ಜನ್ಮಗಳ ಭೋಗದ ಪ್ರವೃತ್ತಿಯಾಗಿರುತ್ತದೆ. ಈ ಸಂಸ್ಕಾರದ ಬೀಜವು ಬುದ್ಧಿಯನ್ನು ಪ್ರಭಾವಕ್ಕೆ ಒಳಮಾಡುತ್ತದೆ. ನಮ್ಮ ಬುದ್ಧಿಯು ಎಲ್ಲಿರುತ್ತದೆಯೋ ಅಲ್ಲಿ ನಮ್ಮ ಮನಸ್ಸು ಓಡುತ್ತಿರುತ್ತದೆ ಮತ್ತು ಆತ್ಮನ ಶಕ್ತಿಯು ಅದೇ ದಿಶೆಯಲ್ಲಿ ಪ್ರವಹಿಸುತ್ತಾ ಹೋಗುತ್ತದೆ. ಆತ್ಮಶಕ್ತಿಯಿಂದಾಗಿ ಮನಸ್ಸು ಅತ್ತ ಇತ್ತ ಓಡುತ್ತಿರುತ್ತದೆ. ಇದರಿಂದಾಗಿ ನಮ್ಮ ಹಳೆಯ ಸಂಸ್ಕಾರಗಳೆಲ್ಲವೂ ದೃಢವಾಗುತ್ತಾ ಹೋಗುತ್ತವೆ. ಅಂದರೆ ಆತ್ಮವು ತತ್ವಗಳಲ್ಲಿ ಸಿಲುಕಿಕೊಳ್ಳುತ್ತಾ ಹೋಗುತ್ತದೆ. ಕೆಲವರು ಹೇಳೋದೇನೆಂದರೆ ಈ ಮಂತ್ರವನ್ನು ಇಷ್ಟು ಬಾರಿ ಹೇಳಿ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ, ಎಲ್ಲವೂ ಸರಿಯಾಗುತ್ತದೆ. ಅಂದರೆ ಇದನ್ನು ಹೇಳುವಂಥ ವ್ಯಕ್ತಿಯ ಮನಸ್ಸೇ ಸ್ಥಿರವಾಗಿಲ್ಲ ಎಂದುಕೊಳ್ಳಿ. ಎಲ್ಲಿಯವರೆಗೆ ನಮ್ಮ ಬುದ್ಧಿಯಲ್ಲಿ ಪರಮ ಸತ್ಯ ಜ್ಞಾನ ಅಂದರೆ ತತ್ವಗಳಿಂದ ಆಚೆಯ ಜ್ಞಾನವು ಬರುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಆತ್ಮ ಈ ತತ್ವಗಳಲ್ಲಿಯೇ ಸಿಲುಕಿಕೊಂಡಿರುತ್ತದೆ. ಪರಮಪಿತನ ಜ್ಞಾನ ಒಂದು ಮಾತ್ರ ಈ ಆತ್ಮನನ್ನು ಸಂಪೂರ್ಣ ಮುಕ್ತಗೊಳಿಸುತ್ತದೆ. ತತ್ವಗಳಲ್ಲಿ ಅಂದರೆ ಲೌಕಿಕದಲ್ಲಿ ಮಾಡಿದಂತಹ ಕರ್ಮಗಳ ಫಲವು ಲೌಕಿಕದಲ್ಲಿಯೇ ಸಿಗುತ್ತದೆ. ಇಂದು ಬಹಳಷ್ಟು ಗುರು ಗೋಸಾಯಿಗಳು
ನಮಗೆ ಭಕ್ತಿ ಮಾರ್ಗದ ಬಗ್ಗೆ ತಿಳಿ ಹೇಳುತ್ತಿದ್ದಾರೆ. ಆದರೆ ಪರಮ ಸತ್ಯ ಜ್ಞಾನವನ್ನು ಅರಿಯದ ಹೊರತು ಮೋಕ್ಷವಂತೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆತ್ಮನಲ್ಲಿ ಯಾವುದೇ ಒಂದು ಲೌಕಿಕದ ಭೋಗ ವಿಲಾಸದ ಆಸೆಯು ಅಡಗಿಕೊಂಡರೆ ಆತ್ಮವು ಲೌಕಿಕದಲ್ಲೇ ಸಿಲುಕಿಕೊಳ್ಳುತ್ತದೆ. ಅಂದರೆ ಆತ್ಮ ತತ್ವಗಳಲ್ಲಿಯೇ ಲೌಕಿಕದಲ್ಲಿಯೇ ಕಟ್ಟಿಕೊಳ್ಳುತ್ತದೆ ಅಥವಾ ತನ್ನನ್ನು ತಾನು ಬಂಧನಕ್ಕೆ ಒಳಮಾಡುತ್ತದೆ. ಈ ಬಂಧನ ಪರಮ ಸತ್ಯದ ಕಡೆಗೆ ಹೋಗಲಿಕ್ಕೆ ಬಿಡುವುದೇ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಥವಾ ನಿರಾಕಾರ ಬ್ರಹ್ಮನನ್ನು ಸ್ಮರಿಸುವುದೂ ಸಹ ಅದರಿಂದಲೂ ಸಹ ಯಾವುದೇ ರೀತಿಯ ಫಲ ನಮಗೆ ಸಿಗುವುದಿಲ್ಲ. ಬ್ರಹ್ಮನು ಭಾವಾತೀತ, ಗುಣಾತೀತ ಮತ್ತು ಕರ್ಮಾತೀತನಾಗಿದ್ದಾನೆ. ಅವನನ್ನು ಸ್ಮರಿಸುವುದರಿಂದ ಯಾವುದೇ ಶಕ್ತಿಯೂ ಸಿಗುವುದಿಲ್ಲ, ಏನೂ ಸಹ ಸಿಗುವುದಿಲ್ಲ. ನಿರಾಕಾರ ಬ್ರಹ್ಮನಿಂದ ಏನೂ ಸಹ ಸಿಗುವುದಿಲ್ಲ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಅಹಂ ಬ್ರಹ್ಮಾಸ್ಮಿ ಅಥವಾ ಯಾವುದೇ ಒಂದು ಮಂತ್ರ ಜಪದಿಂದ ಮನಸ್ಸು ಸ್ವಲ್ಪ ಸಮಯದವರೆಗೆ ಅದಕ್ಕೆ ಶಾಂತಿ ಸಿಗಬಹುದೇ ಹೊರತು ಸಂಪೂರ್ಣ ಆನಂದ ಶಾಂತಿ ಸಿಗುವುದಿಲ್ಲ ಮತ್ತು ಆತ್ಮ ಮೋಕ್ಷವನ್ನು ಪಡೆಯುವುದಿಲ್ಲ. ಮಂತ್ರಜಪ ಇತ್ಯಾದಿ ಇದು ಸೂಕ್ಷ್ಮ ಶಕ್ತಿ, ಇದು ಕೂಡ ಮಾಯೆಗೆ ಒಳಗಾಗಿದೆ. ಇದರಿಂದ ಸೂಕ್ಷ್ಮ ಆನಂದ ಸ್ವಲ್ಪ ಮಟ್ಟಿಗೆ ಸಿಗಬಹುದು ಅಷ್ಟೇ. ಜ್ಞಾನ ಸಿಗದ ಹೊರತು ಆತ್ಮ ಸ್ಥೂಲ ಮಾಯೆಯಲ್ಲಿ ಅಥವಾ ಸೂಕ್ಷ್ಮ ಮಾಯೆಯಲ್ಲಿಯೇ ಸಿಲುಕಿಕೊಳ್ಳುತ್ತದೆ. ಉದಾಹರಣೆಗೆ, ನಾವು ನೀರನ್ನು ಕಾಯಲು ಇಟ್ಟಾಗ ಆ ನೀರಿನಿಂದ ಬಾಷ್ಪವು ಹೊರಬರುತ್ತದೆ. ಅಂದರೆ ಆ ನೀರಿಗೆ ಎಲ್ಲಿಯವರೆಗೆ ಉಷ್ಣಾಂಶವು ಸಿಗುತ್ತಾ ಹೋಗುತ್ತಿದೆಯೋ ಅಲ್ಲಿಯವರೆಗೆ ಅದು ಆವಿಯಾಗಿ ಹೋಗುತ್ತಿರುತ್ತದೆ. ಅದರಂತೆ ಈ ಮನಸ್ಸು ಸಹ ಆವಿಯಂತೆಯೇ, ಅದು ಎಲ್ಲಿ ಬೇಕಾದರೂ ಹೋಗುತ್ತಿರುತ್ತದೆ. ಎಲ್ಲಿಯವರೆಗೆ ಭೋಗ ಬುದ್ಧಿ, ಉಷ್ಣಾಂಶ ಅಥವಾ ಬೆಂಕಿಯು ಎಲ್ಲಿಯವರೆಗೆ ಆರುವುದಿಲ್ಲವೋ ಅಲ್ಲಿಯವರೆಗೆ ವಿಕಾರಗಳು ಹುಟ್ಟುತ್ತಲೇ ಇರುತ್ತವೆ ಮತ್ತು ಇವೆಲ್ಲವೂ ಮನಸ್ಸನ್ನು ಅತ್ತ ಇತ್ತ ಅಲಿಯುವಂತೆ ಮಾಡುತ್ತವೆ. ಬುದ್ಧಿಯೇ ಸಂಕಲ್ಪಕ್ಕೆ, ಅಂದರೆ ನಮ್ಮ ವಿಚಾರಗಳಿಗೆ ಕಾರಣವಾಗಿದೆ ಮತ್ತು ಸಂಕಲ್ಪಗಳ ಮೂಲಕವೇ ಆತ್ಮಶಕ್ತಿಯು ಪ್ರವಹಿಸುತ್ತಾ ಇರುತ್ತದೆ. ಮನಸ್ಸು ಆವಿಯಂತೆ. ಸಂಕಲ್ಪದಿಂದಾಗಿ ಮನಸ್ಸು ಚಂಚಲವಾಗುತ್ತಾ ಅತ್ತ ಇತ್ತ ಅಲೆಯತೊಡಗುತ್ತದೆ. ಎಲ್ಲಿಯವರೆಗೆ ನಮ್ಮ ಬುದ್ಧಿಯು ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಮನಸ್ಸು ಸ್ಥಿರವಾಗಿ ಎಲ್ಲಿಯೂ ನಿಲ್ಲುವುದಿಲ್ಲ. ಈ ಬುದ್ಧಿಯನ್ನು ಬದಲಾಯಿಸುವುದೇ ಒಂದು ದೊಡ್ಡ ಪುರುಷಾರ್ಥವಾಗಿದೆ. ನಾವು ಜ್ಞಾನವನ್ನು ತಿಳಿದಾಗಲೂ ಸಹ ನಮ್ಮ ಅನೇಕ ಜನ್ಮಗಳ ಸಂಸ್ಕಾರಗಳು ನಮ್ಮ ಬುದ್ಧಿಯನ್ನು ಅತ್ತಿಂದಿತ್ತ ಅಲಿಯುವಂತೆ ಮಾಡುತ್ತವೆ. ಜ್ಞಾನಿಯಾದವನು ಸದಾ ಶ್ರೇಷ್ಠವಾದದ್ದನ್ನು ಆರಿಸಿಕೊಳ್ಳುತ್ತಾನೆ. ಯಾವುದು ಸುಖ ಸಂತೋಷದಿಂದ ಕೂಡಿದೆಯೋ ಅದನ್ನು ಜ್ಞಾನಿಯಾದವನು ಎಂದಿಗೂ ಆರಿಸಿಕೊಳ್ಳುವುದಿಲ್ಲ. ಶ್ರೇಷ್ಠವನ್ನು ನಾವು ಆರಿಸಿಕೊಳ್ಳಬೇಕು, ಆಯ್ಕೆ ಮಾಡಿಕೊಳ್ಳಬೇಕು ಎಂದರೆ ನಮ್ಮಲ್ಲಿ ಶ್ರೇಷ್ಠವಾದಂಥ ಪರಮಸತ್ಯ ಜ್ಞಾನವಿರಬೇಕು. ಮೊದಲು ಜ್ಞಾನವನ್ನು ತಿಳಿದುಕೊಳ್ಳಬೇಕು, ನಂತರವೇ ಯೋಗ ಹತ್ತುತ್ತದೆ, ಅಂದರೆ ಧ್ಯಾನ ಮಾಡಬಹುದು. ಜ್ಞಾನವನ್ನು ತಿಳಿದ ನಂತರ ನಾವು ಪರಮಾತ್ಮನೊಂದಿಗೆ ನಿರಂತರವಾಗಿ ಕನೆಕ್ಟ್ ಆಗುವ ಅಭ್ಯಾಸವನ್ನು ಮಾಡುತ್ತಿರಬೇಕು. ಏಕೆಂದರೆ ಕೇವಲ ಪರಮಪಿತನನ್ನು ತಿಳಿಯುವುದರಿಂದಲೇ ಈ ಮಾಯೆಯ ಅಂತ್ಯವಾಗಲಿಕ್ಕೆ ಸಾಧ್ಯ. ಬ್ರಹ್ಮಕುಮಾರಿಯಲ್ಲಿರುವಂತಹ ಜ್ಞಾನದಲ್ಲಿಯೂ ಸಹ ಮಾಯೆಯು ಸೂಕ್ಷ್ಮ ರೂಪದಲ್ಲಿ ಅಡಗಿದೆ. ಅಲ್ಲಿ ಬೇಹದ್ನ ತಂದೆ ಎನ್ನುವಂತಹ ಒಂದು ಶಬ್ದವಿದೆ, ಆದರೆ ಅಲ್ಲಿ ಅಸತ್ಯದ ಜ್ಞಾನವೇ ನಡೆಯುತ್ತಿದೆ. ಅಂದರೆ ಪರಮಾತ್ಮನ ಹೆಸರಿನಲ್ಲಿಯೂ ಸಹ ಮಾಯೆಯು ವಿಸ್ತಾರಗೊಳ್ಳುತ್ತಾ ಹೋಗುತ್ತಿದೆ. ಮಾಯೆ ಎಂದರೆ ಸುಳ್ಳು, ಮಿಥ್ಯದಲ್ಲಿ ಸತ್ಯವು ಅಡಗಿಕೊಂಡಿದೆ. ಯಾರು ಈ ನಿಗೂಢವನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಬೇಹದ್ನ ಜ್ಞಾನದ ಕಡೆಗೆ ಬರುತ್ತಾರೆ. ಕೇವಲ ಜ್ಞಾನದಿಂದ ಏನೂ ಸಾಧ್ಯವಿಲ್ಲ. ಆತ್ಮನಲ್ಲಿ ಶಕ್ತಿ ಇರಬೇಕು. ಚೇತನ ಶಕ್ತಿ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯವಿದೆ. ಆತ್ಮನ ಶಕ್ತಿಯು ಕಡಿಮೆ ಆದಾಗ ಸಂಸ್ಕಾರಗಳು ಭಸ್ಮವಾಗುವುದಿಲ್ಲ
ಮತ್ತು ಸಂಸ್ಕಾರಗಳು ಎಲ್ಲಿಯವರೆಗೆ ಭಸ್ಮವಾಗುವುದಿಲ್ಲವೋ ಅಲ್ಲಿವರೆಗೆ ಅವುಗಳು ಬುದ್ಧಿಯನ್ನು ಅತ್ತಿಂದಿತ್ತ ಅಲಿಯುವಂತೆ ಮಾಡುತ್ತವೆ. ಹೀಗಾಗಿ ಪರಮಪಿತ ಸಾಕಾರದಲ್ಲಿ ಅವತಾರವನ್ನು ತಳೆದು ಬರುತ್ತಾನೆ. ಸಾಕಾರದಲ್ಲಿ ಬಂದು ಎಲ್ಲ ಆತ್ಮರನ್ನು ಅವರವರ ಮೂಲ ಸ್ಥಾನಕ್ಕೆ ಕಳುಹಿಸಿಕೊಡುತ್ತಾನೆ. ಪರಮಾತ್ಮನ ಸಹಾಯ ಇಲ್ಲದೆ ಯಾವುದೇ ಆತ್ಮವು ಸಹ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಅಂದರೆ ಜ್ಞಾನವನ್ನು ಎಷ್ಟೇ ತಿಳಿದುಕೊಂಡಿರಲಿ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ಸಾಕಾರದಲ್ಲಿರುವಂಥ ಪರಮಾತ್ಮನನ್ನು ತಿಳಿದುಕೊಳ್ಳುವುದೇ ಜ್ಞಾನದ ಸಾರವಾಗಿದೆ. ಜ್ಞಾನದಿಂದ ನಾವು ಪರಮಾತ್ಮನನ್ನು ಪರಿಚಯಿಸಿಕೊಳ್ಳದಿದ್ದರೆ, ಅವನನ್ನು ನಾವು ತಿಳಿದುಕೊಳ್ಳದಿದ್ದರೆ ಆತ್ಮ ಚಮತ್ಕಾರಗಳ ಮೊರೆ ಹೋಗುತ್ತದೆ. ಇದರಿಂದ ಆತ್ಮನ ಪತನವಾಗುತ್ತದೆ. ಎಂದು ನಮ್ಮ ಬುದ್ಧಿಯು ದಿವ್ಯ ಸಂಕಲ್ಪಗಳಿಂದ ಕೂಡುತ್ತದೆಯೋ ಅಂದು ಆತ್ಮ ಪರಮಾತ್ಮನೆಡೆಗೆ ಸಾಗುತ್ತದೆ. ಈ ಬೇಹದ್ನ ಸೃಷ್ಟಿಯನ್ನು ಆತ್ಮವು ತನ್ನ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು. ಆಗ ಅದರ ಸಂಕಲ್ಪಗಳು ಶ್ರೇಷ್ಠವಾಗುತ್ತವೆ ಮತ್ತು ಮನಸ್ಸು ಪರಮಾತ್ಮನೆಡೆಗೆ ಸಾಗುತ್ತದೆ. ಇಲ್ಲದಿದ್ದರೆ ಮನಸ್ಸು ಅತ್ತಿಂದಿತ್ತ ಅಲಿಯುತ್ತಾ ಚಂಚಲವಾಗಿಯೇ ಇರುತ್ತದೆ. ಜ್ಞಾನ ಒಂದರಿಂದಲೇ ನಾವು ಪರಮಾತ್ಮನನ್ನು ತಿಳಿದುಕೊಳ್ಳಲು ಸಾಧ್ಯ. ಪರಮಾತ್ಮನಲ್ಲಿ ಧ್ಯಾನ ಯೋಗವನ್ನು ಮಾಡುವುದರಿಂದ ನಾವು ನಮ್ಮ ಸಂಚಿತ ಕರ್ಮಗಳನ್ನು ಕಳೆದುಕೊಳ್ಳಬಹುದು. ಸಂಚಿತ ಕರ್ಮಗಳು ಭಸ್ಮವಾದಾಗ ನಮ್ಮ ಮೂಲ ಸ್ಮೃತಿಯು ಜಾಗೃತಗೊಳ್ಳುತ್ತದೆ ಮತ್ತು ಆತ್ಮಕ್ಕೆ ತತ್ವದಲ್ಲಿರುವಂತಹ ಮೋಹವು ನಷ್ಟವಾಗುತ್ತದೆ. ಸ್ಮೃತಿ ಜಾಗೃತವಾಗುವುದು ಎಂದರೆ ಆತ್ಮ ಸ್ವರೂಪಕ್ಕೆ ಬರುವುದು ಎಂದರ್ಥ. ನಮ್ಮ ಅಂತಿಮ ಗುರಿ ಮೋಕ್ಷ ಪ್ರಾಪ್ತಿಯಾಗಿರಬೇಕು. ಆಗಲೇ ನಮ್ಮ ಮೋಹವು ನಷ್ಟವಾಗಿ ಮೂಲ ಸ್ಮೃತಿಯು ಜಾಗೃತವಾಗಿ ನಾವು ಆತ್ಮಸ್ವರೂಪರಾಗುತ್ತೇವೆ. ಇದೆಲ್ಲವೂ ಕೇವಲ ಪರಮ ಜ್ಞಾನ, ಬೇಹದ್ನ ಜ್ಞಾನದಿಂದ ಮಾತ್ರ ಸಾಧ್ಯವಿದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो